ವ್ಯಂಗ್ಯ ಮಾಡಿ ನಗುವವರನ್ನು ಮಂಗ್ಯ ಮಾಡಿದ ಕಲ್ಮನಿಯವರ ಹೋರಾಟ. ಒಂದು ಕಾಲದಲ್ಲಿ ಕರ್ನಾಟಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಬದುಕು, ಹೆಸರಿಗೆ ಉಪನ್ಯಾಸಕ ವಾಸ್ತವದಲ್ಲಿ ಅತಂತ್ರತೆಯ ಮತ್ತೊಂದು ಹೆಸರಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದ್ದ ಅವರು ತಮ್ಮದೇ ಭವಿಷ್ಯದ ಬಗ್ಗೆ ಆತಂಕದಲ್ಲೇ ದಿನ ಕಳೆಯುತ್ತಿದ್ದರು. ಕಡಿಮೆ ವೇತನ, ಉದ್ಯೋಗ ಭದ್ರತೆಯ ಕೊರತೆ, ಸೌಲಭ್ಯಗಳ ಅಭಾವ, ವರ್ಷದಿಂದ ವರ್ಷಕ್ಕೆ ಅನಿಶ್ಚಿತತೆ. ಹೀಗೆ ನೋವುಗಳ ಸರಪಳಿಯಲ್ಲೇ ಸುಮಾರು 14,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಬದುಕು ಸಾಗಿಸುತ್ತಿದ್ದರು. ಇಂತಹ ಸಂಕಷ್ಟದ ಹೊತ್ತಿನಲ್ಲಿ ಹೋರಾಟದ ಮುಂಚೂಣಿಗೆ ಬಂದ ಹೆಸರು ಡಾಕ್ಟರ್ ಹನುಮಂತಗೌಡ ಆರ್ ಕಲ್ಮನಿ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕಿಂತ ಜವಾಬ್ದಾರಿಯನ್ನು, ಹುದ್ದೆಗಿಂತ ಹೋರಾಟವನ್ನು ಆಯ್ದುಕೊಂಡ ಅವರು ಉಪನ್ಯಾಸಕರ ಧ್ವನಿಯನ್ನು ಸರ್ಕಾರದ ಬಾಗಿಲಿಗೆ ತಲುಪಿಸುವ ನಿರಂತರ ಪ್ರಯತ್ನ ಆರಂಭಿಸಿದರು. ಗದಗದಿಂದ ಧಾರವಾಡದವರೆಗೆ ಪಾದಯಾತ್ರೆ ನಡೆಸಿ ಸಮಸ್ಯೆಗಳ ತೀವ್ರತೆಯನ್ನು ಸರ್ಕಾರದ ಗಮನಕ್ಕೆ ತಂದರು. ಅದರ ವೇತನವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ವ್ಯವಸ್ಥೆ ಜಾರಿಯಾಯಿತು. ಸಾಂದರ್ಭಿಕ ರಜೆ, ಹೆರಿಗೆ ರಜೆ, ಋತುಚಕ್ರ ರಜೆ ಸೇರಿದಂತೆ ಹಲವು ಮಾನವೀಯ ಸೌಲಭ್ಯಗಳ ಅನುಷ್ಠಾನಕ್ಕೂ ಅವರ ಹೋರಾಟ ಮಹತ್ವದ ಪಾತ್ರ ವಹಿಸಿತು. ಅವರ ಕಾರ್ಯಕ್ಷಮತೆ, ಬದ್ಧತೆ ಮತ್ತು ಉಪನ್ಯಾಸಕರ ಮೇಲಿನ ಕಾಳಜಿಯನ್ನು ಗುರುತಿಸಿದ ರಾಜ್ಯದ ಅತಿಥಿ ಉಪನ್ಯಾಸಕರು ಅವರನ್ನು 2ನೇ ಬಾರಿಗೆ ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ನಂತರ ಉದ್ಯೋಗ ಭದ್ರತೆಗಾಗಿ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಆರಂಭವಾದ ಪಾದಯಾತ್ರೆ ಹೋರಾಟಕ್ಕೆ ಹೊಸ ದಿಕ್ಕು ನೀಡಿತು. ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರ ವೇತನ ಹಂತ ಹಂತವಾಗಿ 5,000 ರೂಪಾಯಿದಿಂದ 13,000 ರೂಪಾಯಿ, ನಂತರ 26,000 ರೂಪಾಯಿ ಹಾಗೂ 40,000 ರೂಪಾಯಿವರೆಗೆ ಹೆಚ್ಚಳ ಕಂಡಿತು. ಈ ಬೆಳವಣಿಗೆಗಳ ಹಿಂದೆ ನಿರಂತರ ಹೋರಾಟ, ಮನವಿ, ಮಾತುಕತೆ ಮತ್ತು ಸಂಘಟಿತ ಒತ್ತಡ ಪ್ರಮುಖ ಕಾರಣಗಳೆಂದು ಸಂಘದ ಅನೇಕ ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. 2026ರಿಂದ 27ನೇ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಸಂಯೋಜಕ ಹುದ್ದೆಯನ್ನು ಸೃಷ್ಟಿಸಿ ಆಯ್ಕೆಯಿಂದ ಹೊರಗುಳಿದ ಅತಿಥಿ ಉಪನ್ಯಾಸಕರಿಗೂ ಸೇವಾವಕಾಶ ಕಲ್ಪಿಸುವ ಸರ್ಕಾರದ ಕ್ರಮದ ಹಿಂದೆಯೂ ಅವರ ನಿರಂತರ ಪ್ರಯತ್ನಗಳಿವೆ ಎಂದು ಹಲವರು ನಂಬಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಧರಣಿ ಸತ್ಯಾಗ್ರಹ, ಧಾರವಾಡದ ಕೆಸಿಡಿ ಕಾಲೇಜಿನಲ್ಲಿ ಐತಿಹಾಸಿಕ ಶೈಕ್ಷಣಿಕ ಸಮಾವೇಶ ಕಾರ್ಯಕ್ರಮಕ್ಕೆ ಬಂದ ಅತಿಥಿ ಉಪನ್ಯಾಸಕರಿಗೆ ಒಒಡಿ ಸೌಲಭ್ಯ ದೊರಕಿಸುವಂತಹ ಹೊಸ ಪರಂಪರೆಗಳು ಅವರ ನಾಯಕತ್ವದ ಅವಧಿಯಲ್ಲಿ ಮೂಡಿಬಂದವು. ಹೋರಾಟದ ಹಾದಿಯಲ್ಲಿ ಅವರಿಗೆ ಪ್ರಶಂಸೆಯಷ್ಟೇ ಟೀಕೆಗಳು ಎದುರಾದವು. ಅಪಪ್ರಚಾರ, ವ್ಯಂಗ್ಯ, ಅವಹೇಳನ, ಕೀಳರಿಮೆ ಇವೆಲ್ಲವೂ ಅವರನ್ನು ಹಿಂದೆ ಸರಿಸಲಿಲ್ಲ. ಬದಲಾಗಿ ಅವನ್ನೇ ಹೋರಾಟದ ಇಂಧನವಾಗಿಸಿಕೊಂಡು ಇನ್ನಷ್ಟು ದೃಢವಾಗಿ ಮುಂದುವರಿದರು. ಅದಕ್ಕಾಗಿಯೇ ಇಂದು ಕೆಲವರು ಹೇಳುವ ಮಾತು ಒಂದೇ: ವ್ಯಂಗ್ಯ ಮಾಡಿ ನಗುವವರನ್ನು ಮಂಗ್ಯ ಮಾಡುವುದೇ ಕಲ್ಮನಿಯವರ ಹೋರಾಟದ ತಂತ್ರ. ನರಗುಂದ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಅವಕಾಶವಿದ್ದರೂ ಅತಿಥಿ ಉಪನ್ಯಾಸಕರ ಹಿತವನ್ನೇ ಮೊದಲ ಆದ್ಯತೆಯಾಗಿ ತೆಗೆದುಕೊಂಡರು ಎನ್ನುವುದು ಅವರ ಬೆಂಬಲಿಗರ ಅಭಿಪ್ರಾಯ. ಎಚ್.ಡಿ. ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಬಸವರಾಜ ಹೊರಟ್ಟಿ, ಎಚ್.ಕೆ. ಪಾಟೀಲ, ಅಶ್ವತ್ಥನಾರಾಯಣ, ಎಂ.ಸಿ. ಸುಧಾಕರ್ ಸೇರಿದಂತೆ ವಿವಿಧ ರಾಜಕೀಯ ನಾಯಕರು, ಶಿಕ್ಷಣ ತಜ್ಞರು ಮತ್ತು ಸಾಹಿತಿಗಳೊಂದಿಗೆ ಸಂವಾದ ನಡೆಸಿ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗ ಹುಡುಕಿದ ಅವರ ಪ್ರಯತ್ನಗಳು ಇನ್ನೂ ಮುಂದುವರೆದಿವೆ. ಇಂದು ಯುಜಿಸಿ ಹಾಗೂ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆ ದೊರಕಿಸಿಕೊಡುವ ಗುರಿಯೊಂದಿಗೆ ಅವರು ಮತ್ತೆ ಹೊಸ ಹೋರಾಟದ ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ಈ ಹೋರಾಟವು ಯಶಸ್ವಿಯಾಗಲಿದೆ ಎಂಬ ವಿಶ್ವಾಸವನ್ನು ಅನೇಕ ಅತಿಥಿ ಉಪನ್ಯಾಸಕರು ವ್ಯಕ್ತಪಡಿಸುತ್ತಿದ್ದಾರೆ. ಈ ಸುದೀರ್ಘ ಹೋರಾಟದಲ್ಲಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಅನೇಕ ಕುಟುಂಬಗಳು ಸಂಕಷ್ಟ ಅನುಭವಿಸಿವೆ. ಅವರ ತ್ಯಾಗಕ್ಕೆ ನಿಜವಾದ ಗೌರವ ಸಲ್ಲಬೇಕಾದರೆ ಸರ್ಕಾರ ಶೀಘ್ರವೇ ಶಾಶ್ವತ ಉದ್ಯೋಗ ಭದ್ರತೆಯ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಎಂಬುದು ಅತಿಥಿ ಉಪನ್ಯಾಸಕರ ಏಕಮತದ ಆಗ್ರಹವಾಗಿದೆ. ವೇತನ ಹೆಚ್ಚಳ, ವಿವಿಧ ರೀತಿಯ ರಜೆಗಳು, ಹಿಡಿಗಂಟು ಯೋಜನೆ, ಶೈಕ್ಷಣಿಕ ಸಂಯೋಜಕ ಹುದ್ದೆ ಸೃಷ್ಟಿ ಸೇರಿದಂತೆ ಹಲವು ಕ್ರಮಗಳ ಮೂಲಕ ಅತಿಥಿ ಉಪನ್ಯಾಸಕರ ಬದುಕಿಗೆ ಆಸರೆಯಾಗಿರುವ ಸರ್ಕಾರಗಳಿಗೂ ರಾಜ್ಯದ ಅತಿಥಿ ಉಪನ್ಯಾಸಕರು ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. ಹೋರಾಟ ಇನ್ನೂ ಮುಗಿದಿಲ್ಲ. ಆದರೆ 3 ದಶಕಗಳ ಅತಂತ್ರ ಬದುಕಿನ ಸುರಂಗದ ಕೊನೆಯಲ್ಲಿ ಈಗ ಭರವಸೆಯ ಬೆಳಕು ಕಾಣುತ್ತಿದೆ. ಆ ಬೆಳಕನ್ನು ಹೊತ್ತೊಯ್ಯುವ ಪ್ರಯಾಣದಲ್ಲಿ ಡಾಕ್ಟರ್ ಹನುಮಂತಗೌಡ ಆರ್ ಕಲ್ಮನಿಯವರ ಪಾತ್ರವನ್ನು ಅವರ ಬೆಂಬಲಿಗರು ಪ್ರಮುಖ ಅಧ್ಯಾಯವೆಂದು ಬಣ್ಣಿಸುತ್ತಿದ್ದಾರೆ. ತಮ್ಮ ಊರಿನ ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ಆಲಿಸುವುದರ ಜೊತೆಗೆ ರಾಜ್ಯಮಟ್ಟದ ನಾಯಕರೊಂದಿಗೂ ಒಡನಾಡವನ್ನು ಇಟ್ಟುಕೊಂಡಿರುವ ಅಪರೂಪದ ನಾಯಕ ಡಾಕ್ಟರ್ ಹನುಮಂತಗೌಡ ರುದ್ರಗೌಡ ಕಲ್ಮನಿ ವ್ಯಂಗ್ಯ ನಗುವನ್ನು ವಿಜಯದ ನಗುವನ್ನಾಗಿಸುವ ಹೋರಾಟವೇ ನಿಜವಾದ ನಾಯಕತ್ವ ಎಂಬ ಸಂದೇಶವನ್ನು ಮತ್ತೊಮ್ಮೆ ಸಾರುತ್ತಿದ್ದಾರೆ.
ಸ್ಟೋರಿ ಸುರೇಶ ಬಳಗಾನೂರು.